ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ನನ್ನೆಲ್ಲ ಆತ್ಮೀಯರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಯುಗಾದಿ ಹಬ್ಬ ಮತ್ತು ಲಲಿತಾ ತ್ರಿಪುರ ಸುಂದರಿಯ ಆರಾಧನೆ ಹೇಳುವಂತಹದ್ದು ನಮ್ಮ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗಿರ್ತಕ್ಕಂತಹದ್ದು. ಕಾಲದ ಆರಂಭ ಮತ್ತು ಶಕ್ತಿಯ ಆರಾಧನೆ ಹೇಗೆ ಪರಸ್ಪರವಾಗಿ ಬೆಸೆದುಕೊಂಡಿರ್ತಕ್ಕಂತಹದ್ದು, ಅದರ ರಹಸ್ಯವೇನು, ಅದರ ವೈಚಿತ್ರ್ಯತೆ ಏನು, ನಾವು ಯಾವ ರೀತಿಯಾಗಿ ಉಪಾಸನೆಯನ್ನು ಮಾಡುವಂತಹದ್ದು, ಈ ಕಾಲದಲ್ಲಿ ನಾವು ಯಾವ ರೀತಿಯಾಗಿ ಲಲಿತಾ ತ್ರಿಪುರ ಸುಂದರಿಯ ಉಪಾಸನೆಯನ್ನು ಮಾಡಿದಾಗ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತವಾಗುವಂತಹದ್ದು. ಅಷ್ಟೇ ಅಲ್ಲದೆ ಯುಗಾದಿ ಹಬ್ಬದ ವೈಶಿಷ್ಟ್ಯತೆ ಮತ್ತು ಹೊಸ ವರ್ಷದ ವೈಶಿಷ್ಟ್ಯತೆ ವಿಚಾರಕವಾಗಿ ನಾವಿವತ್ತು ತಿಳಿದುಕೊಳ್ಳೋಣ. ಯುಗಾದಿ ಮತ್ತು ಲಲಿತಾ ತ್ರಿಪುರ ಸುಂದರಿ ಅಂತಂದರೆ ಕಾಲ ಮತ್ತು ಶಕ್ತಿಯ ಅನನ್ಯ ಸಂಗಮವಾಗುವಂತಹದ್ದು. ಹೇಗೆ ಅಂತ ಕೇಳಿದರೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಎಂಬುದಾಗಿ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹದ್ದು. ಈ ಬ್ರಹ್ಮಾಂಡದ ಸೃಷ್ಟಿಯ ನಡುವೆ ಪವಿತ್ರ ದಿನವೇ ಯುಗಾದಿಯಾಗುವಂತಹದ್ದು. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯ ಕಾಲವು ಹೊಸ ಗತಿಯನ್ನು ಸೂಚಿಸ್ತಾ ಇರತಕ್ಕಂತಹದ್ದು. ಅದೇ ದಿನದಿಂದ ಆರಂಭವಾಗುವಂತಹ ವಸಂತ ನವರಾತ್ರಿ ಆದಿಶಕ್ತಿ ಲಲಿತಾ ಮಹಾ ತ್ರಿಪುರ ಸುಂದರಿಯ ಆರಾಧನೆಗೆ ಮೀಸಲಾಗಿರತಕ್ಕಂತಹ ಕಾಲ ಅದು. ಕಾಲ ಅಂತಂದ್ರೆ ಏನು? ಶಿವ. ಆ ಕಾಲದ ಗತಿಯನ್ನು ನಿಯಂತ್ರಿಸುವಂತಹವಳು ಯಾರು? ಅವಳೇ ಶಕ್ತಿ. ಈ ಹಿನ್ನೆಲೆಯಲ್ಲಿ ಯುಗಾದಿ ಮತ್ತು ಲಲಿತಾ ದೇವಿಯ ಆರಾಧನೆಯ ಸಂಬಂಧವನ್ನು ನಾವು ಅರಿಯಬೇಕಾಗಿರತಕ್ಕಂತಹದ್ದು. ಶಾಸ್ತ್ರಗಳ ಪ್ರಕಾರ ಚೈತ್ರ ಮಾಸೇ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿ ಎಂಬುದಾಗಿ ಹೇಳುವಂತಹದ್ದು. ಅಂದರೆ ಬ್ರಹ್ಮದೇವನು ಈ ಸೃಷ್ಟಿಯನ್ನು ಆರಂಭಿಸಿದ್ದು ಚೈತ್ರ ಮಾಸದ ಮೊದಲ ದಿನದಂದು. ಯುಗಾದಿ ಎಂದರೆ ಯುಗದ ಆದಿ ಎಂಬುದಾಗಿ ಅರ್ಥವಾಗುವಂತಹದ್ದು. ಇದು ಕೇವಲ ಒಂದು ಕ್ಯಾಲೆಂಡರ್ನಲ್ಲಿ ಬದಲಾವಣೆ ಆಗುವಂತಹ ದಿನ ಅಲ್ಲ. ಇದು ಪ್ರಕೃತಿಯಲ್ಲಿ ಸಂಭವಿಸುವಂತಹ ಮಹತ್ತರವಾಗಿರತಕ್ಕಂತಹ ಬದಲಾವಣೆ. ಸೂರ್ಯನು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶಿಸುವಂತಹ ಸಂಧಿಕಾಲದಲ್ಲಿ ಇಡೀ ಬ್ರಹ್ಮಾಂಡಕ್ಕೆ ಹೊಸ ಚೈತನ್ಯ ಹೇಳುವಂತಹದ್ದು ಲಭಿಸುವಂತಹದ್ದು. ಅದನ್ನು ನಾವು ಈ ಪ್ರಕೃತಿಯಲ್ಲಿ ನೋಡ್ತೇವೆ. ಎಲ್ಲ ಕಡೆಗಳಲ್ಲೂ ಕೂಡ ಗಿಡ ಲತೆಗಳೆಲ್ಲವೂ ಕೂಡ ಹೊಸ ಚಿಗುರುಗಳಿಂದ ಪ್ರಾರಂಭವಾಗುವಂತಹದ್ದು, ಹೊಸ ಚೈತನ್ಯ ಹೇಳುವಂತಹದ್ದು ಪ್ರಾಪ್ತವಾಗುವಂತಹದ್ದನ್ನು ಸಮಸ್ತ ಪ್ರಕೃತಿಯಲ್ಲೂ ನಾವು ನೋಡ್ತಾ ಇರತಕ್ಕಂತಹದ್ದು. ಹಾಗಾದರೆ ಬ್ರಹ್ಮದೇವರು ಈ ಸೃಷ್ಟಿಯನ್ನು ರಚಿಸಿರ್ತಕ್ಕಂತಹ ಮೊದಲ ದಿನಕ್ಕೆ ಯುಗಾದಿ ಎಂಬುದಾಗಿ ಹೇಳಿ ಆಯಿತು. ಆದರೆ ಲಲಿತಾ ತ್ರಿಪುರ ಸುಂದರಿಗೂ ಮತ್ತು ಈ ಯುಗಾದಿಗೂ ಏನು ಸಂಬಂಧ, ಈ ಹೊಸ ವರ್ಷಕ್ಕೂ ಏನು ಸಂಬಂಧ ಅಂತ ಕೇಳಿದರೆ, ಯುಗಾದಿ ದಿನ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ದೇವಿಯ ಅನುಜ್ಞೆಯನ್ನು ಪಡಿತಾರೆ. ಇದನ್ನು ದೇವಿ ಭಾಗವತದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹದ್ದು. ತ್ವಯೈವ ಧಾರ್ಯತೆ ಸರ್ವಂ ತ್ವಯೇತತ್ ಸೃಜ್ಯತೆ ಜಗತ್ ತ್ವಯೇತತ್ ಪಾಲ್ಯತೆ ದೇವಿ ತ್ವಮಸ್ಯಂತೆ ಚ ಸರ್ವದಾ ಎಂಬುದಾಗಿ. ಎಲೈ ದೇವಿಯೇ, ನೀನು ಈ ಜಗತ್ತನ್ನು ಧರಿಸಿದ್ದೀಯೆ, ನೀನು ಇದನ್ನು ಸೃಷ್ಟಿಸುತ್ತಿದ್ದೀಯೆ, ನಿನ್ನಿಂದಲೇ ಈ ಜಗತ್ತು ಪಾಲಿಸಲ್ಪಡ್ತಾ ಇರತಕ್ಕಂತಹದ್ದು ಮತ್ತು ಅಂತಿಮವಾಗಿ ನಿನ್ನಲ್ಲೇ ಲೀನವಾಗ್ತಾ ಇರತಕ್ಕಂತಹದ್ದು. ಹಾಗಾಗಿ ಇಂದು ನಾನು ಸೃಷ್ಟಿಸುವಂತಹ ಈ ಜಗತ್ತಿನ ಆದಿಯ ದಿನದಂದು ನಿನ್ನ ಅನುಗ್ರಹ ನನಗೆ ಪ್ರಾಪ್ತವಾಗಬೇಕು. ನಿನ್ನ ಅನುಗ್ರಹದಿಂದ ನಾನು ಈ ಸೃಷ್ಟಿಯನ್ನು ರಚಿಸಲಿಕ್ಕೋಸ್ಕರವಾಗಿ ಸಾಮರ್ಥ್ಯವನ್ನು ಹೊಂದಬೇಕು ಎಂಬುದಾಗಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸೃಷ್ಟಿಯ ರಚನೆಯ ಪ್ರಾರಂಭವನ್ನು ಮಾಡಿರ್ತಕ್ಕಂತಹದ್ದು. ಹಾಗಾಗಿ ಲಲಿತಾ ತ್ರಿಪುರ ಸುಂದರಿಗೂ ಈ ಯುಗಾದಿಗೂ ಹೊಸ ವರ್ಷಕ್ಕೂ ಸಂಬಂಧವಿರತಕ್ಕಂತಹದ್ದು. ಇನ್ನು ಲಲಿತಾ ಸಹಸ್ರನಾಮದ ಮೊದಲನೆಯ ನಾಮ ಶ್ರೀಮಾತಾ ಎಂಬುದಾಗಿ. ಶ್ರೀಮಾತಾ ಅಂತಂದರೆ ಅವಳು ಜಗತ್ತಿಗೆ ತಾಯಿಯಾಗಿರ್ತಕ್ಕಂತಹದ್ದು. ಯುಗಾದಿಯ ದಿನ ಬ್ರಹ್ಮದೇವರು ಸೃಷ್ಟಿ ಕಾರ್ಯಕ್ಕೆ ಕೈ ಹಾಕುವ ಮೊದಲು ಪ್ರಾರ್ಥಿಸಿದ್ದು ಇದೇ ಪರಾಶಕ್ತಿಯನ್ನು. ಲಲಿತಾ ತ್ರಿಪುರ ಸುಂದರಿಯು 3 ಲೋಕಗಳ ಸುಂದರಿ ಮಾತ್ರವಲ್ಲ, ಅವಳು 3 ಅವಸ್ಥೆಗಳ ನಿಯಂತ್ರಕಿಯೂ ಕೂಡ ಆಗಿರ್ತಕ್ಕಂತಹದ್ದು. ಜಾಗೃತ, ಸ್ವಪ್ನ, ಸುಷುಪ್ತಿ ಎಂಬಂತಹ ಅವಸ್ಥೆಗಳಿಗೆ.
ಯುಗಾದಿಯ ಸಂಭ್ರಮದ ಬೆನ್ನಲ್ಲಿ ಬರುವಂತಹ ವಸಂತ ನವರಾತ್ರಿ ಲಲಿತಾದೇವಿಯ ದಿವ್ಯ ಉಪಾಸನೆಯ ಕಾಲವಾಗುವಂತಹದ್ದು. ಯಾಕೆಂತಂದರೆ ವಸಂತ ಋತು ದೇವಿಯ ಅತ್ಯಂತ ಪ್ರಿಯವಾಗಿರತಕ್ಕಂತಹದ್ದು. ಲಲಿತಾ ತ್ರಿಪುರ ಸುಂದರಿಯನ್ನು ವಸಂತ ಕುಸುಮ ಸುಕುಮಾರಿ ಎಂಬುದಾಗಿ ಕರೆಯಲ್ಪಡುವಂತಹದ್ದು. ಯುಗಾದಿಯ ದಿನ ನಾವು ಸೇವಿಸುವಂತಹದ್ದು ಬೇವು ಬೆಲ್ಲ ಅಂತಂದರೆ ಜೀವನದ ಸುಖ ದುಃಖಗಳ ಸಮಾನ ಮನಸ್ಥಿತಿಯನ್ನು ಕಲಿಸ್ತಾ ಇರತಕ್ಕಂತಹದ್ದು. ಲಲಿತಾ ತ್ರಿಪುರ ಸುಂದರಿಯ ಸ್ವರೂಪವನ್ನು ಒಮ್ಮೆ ಗಮನಿಸಿ. ಅವಳ ಕೈಗಳಲ್ಲಿ 4 ಆಯುಧಗಳಿರ್ತಕ್ಕಂತಹದ್ದು. ಅವು ಯಾವುವು ಅಂತ ಕೇಳಿದರೆ ಪಾಶ, ಅಂಕುಶ, ಕಬ್ಬಿನ ಬಿಲ್ಲು ಮತ್ತು ಪುಷ್ಪ ಬಾಣಗಳು. ಕಬ್ಬಿನ ಬಿಲ್ಲು ಅಂತಂದ್ರೆ ಏನು? ಇದು ನಮ್ಮ ಮನಸ್ಸಿನ ಪ್ರತಿನಿಧಿಸುವಂತಹದ್ದು. ಬೆಲ್ಲದ ಸಿಹಿಯಂತೆ ನಮ್ಮ ಮನಸ್ಸು ಪ್ರೇಮ ಪೂರಿತವಾಗಿರಬೇಕು ಎಂಬುದನ್ನು ಇದು ಸೂಚಿಸ್ತಾ ಇರತಕ್ಕಂತಹದ್ದು. ಮನೋರೂಪೇಕ್ಷು ಕೋದಂಡ ಎಂಬುದಾಗಿ ಬರುವಂತಹದ್ದು. ಮನಸ್ಸೇ ಕಬ್ಬಿನ ಬಿಲ್ಲು. ಇದು ಸಂಕಲ್ಪ ಶಕ್ತಿಯನ್ನು ಸೂಚಿಸ್ತಾ ಇರತಕ್ಕಂತಹದ್ದು. ಸದಾ ಕಾಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಪ್ರೇಮ ಪೂರಿತವಾದಂತಹ ಭಾವವಿರಬೇಕು ಹೇಳುವಂಥದ್ದನ್ನು ಸೂಚಿಸ್ತಾ ಇರತಕ್ಕಂತಹದ್ದು. ಪಂಚತನ್ನ ಮಾತ್ರ ಸಹಾಯಕ ಎಂಬುದಾಗಿ 5 ಪುಷ್ಪ ಬಾಣಗಳು. ಇವು ಅಂತಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬಂತಹ ಪಂಚೇಂದ್ರಿಯಗಳನ್ನು ನಿಯಂತ್ರಿಸುವಂತಹ ಸಾಮರ್ಥ್ಯವನ್ನು ಹೊಂದುವಂತಹ ಒಂದು ಪ್ರತೀಕವಾಗ್ತಾ ಇರತಕ್ಕಂತಹದ್ದು. ರಾಗಸ್ವರೂಪ ಪಾಷಾಢ್ಯ ಎಂಬುದಾಗಿ ಹೇಳುವಂತಹದ್ದು. ಪಾಶ ಅಂತಂದರೆ ಪ್ರೇಮ ಅಥವಾ ರಾಗವಾಗುವಂತಹದ್ದು. ಕ್ರೋಧಾಕಾರಾಂಕುಶೋಜ್ವಲ ಅಂತಂದರೆ ಅಂಕುಶ ಅಂತಂದರೆ ಜ್ಞಾನ. ಇದು ಕ್ರೋಧವನ್ನು ಹತೋಟಿಯಲ್ಲಿಡುವಂತಹ ಜ್ಞಾನ ಎಂಬುದಾಗಿ. ಹೀಗೆ ಯುಗಾದಿಯ ಆಚರಣೆಯು ದೇವಿಯ ಆಯುಧಗಳ ತತ್ವವನ್ನೇ ಸಾರ್ತಾ ಇರತಕ್ಕಂಥದ್ದನ್ನು ನಾವು ನೋಡಬಹುದು. ಲಲಿತಾ ಪುರಾಣದ ಪ್ರಕಾರ ಮನ್ಮಥನು ಶಿವನ ಕೋಪಕ್ಕೆ ತುತ್ತಾಗಿ ಭಸ್ಮನಾದಾಗ ಆ ಭಸ್ಮದಿಂದ ಭಂಡಾಸುರ ಎಂಬಂತಹ ದೈತ್ಯ ಹುಟ್ಟುವಂತಹದ್ದು. ಅವನು ಇಡೀ ಜಗತ್ತನ್ನೇ ಅಂಧಕಾರಕ್ಕೆ ದೂಡ್ತಾ ಇರತಕ್ಕಂತಹ ಒಂದು ಸಮಯ. ಆಗ ದೇವತೆಗಳೆಲ್ಲರೂ ಕೂಡ ಮಹಾಯಾಗವನ್ನು ಮಾಡಿ ತಮ್ಮ ರಕ್ತವನ್ನೇ ಅರ್ಪಿಸಿದಾಗ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಎಂಬುದಾಗಿ ಚಿದಗ್ನಿಕುಂಡದಿಂದ ಲಲಿತಾ ಮಹಾತ್ರಿಪುರ ಸುಂದರಿ ಹೇಳುವಂಥವಳು ಆವಿರ್ಭವಿಸ್ತಾಳೆ. ಯಾಕಾಗಿ ಆವಿರ್ಭವಿಸ್ತಾಳೆ ಅಂತಂದರೆ ಭಂಡಾಸುರ ವಧಾಯ ಈಶಾ, ಭಂಡಾಸುರನ ವಧೆಗೋಸ್ಕರವಾಗಿ. ದೇವಿಯು ಭಂಡಾಸುರನನ್ನು ಸಂಹರಿಸಿ ಬ್ರಹ್ಮಾಂಡಕ್ಕೆ ಹೊಸ ಬೆಳಕನ್ನು ತಂದ ಕಾಲವನ್ನೇ ನಾವು ಸಂಕೇತವಾಗಿ ಯುಗಾದಿಯ ಹೊಸತನದಂದು ಆಚರಿಸ್ತಾ ಇರತಕ್ಕಂತಹದ್ದು. ಭಂಡಾಸುರ ಅಂತಂದರೆ ಏನು? ನಮ್ಮೊಳಗಿರ್ತಕ್ಕಂತಹ ಅಜ್ಞಾನವಾಗಿರ್ತಕ್ಕಂತಹದ್ದು. ಸಚ್ಚಿತ್ ಸುಖಾತ್ಮಾಪಿ ಜಡ ಸ್ಥಿರತ್ವ ದುಃಖಾದಿಭಿ ಕ್ಲಿಶ್ಯಸೆ ಭಂಡಿಮಾಯಂ ಅಯಂ ಭಂಡಿಮಾ ಎಂಬುದಾಗಿ ಹೇಳ್ತಾ ಇರತಕ್ಕಂಥದ್ದು. ಅಂದರೆ ಅಜ್ಞಾನವನ್ನು ಸಂಹರಿಸಿ ಜ್ಞಾನದ ಹೊಸ ಸಂವತ್ಸರವನ್ನು ಆರಂಭಿಸುವುದೇ ಈ ಹಬ್ಬದ ಗುರಿಯಾಗಿರ್ತಕ್ಕಂತಹದ್ದು. ಯುಗಾದಿ ದಿನದಂದು ಲಲಿತಾ ದೇವಿಯನ್ನು ಆರಾಧಿಸುವಂತಹದ್ದು ಅತ್ಯಂತ ಶುಭಪ್ರದವಾಗುವಂತಹದ್ದು. ದೇವಿ ಭಾಗವತದ 3ನೇ ಸ್ಕಂದದಲ್ಲಿ ವಸಂತ ನವರಾತ್ರಿಯನ್ನು ಜಗತ್ತಿನ 2 ದವಡೆಗಳು ಎಂದು ಕರೆಯಲ್ಪಡುವಂತಹದ್ದು. ಶರತ್ಕಾಲೇ ಚ ಸಂಪ್ರಾಪ್ತೆ ವಸಂತೆ ಚ ತಥಾ ಮುನೆ ನವರಾತ್ರದ್ವಯಂ ಕಾರ್ಯಂ ಸರ್ವಕಾಮ ಫಲಪ್ರದಂ ಎಂಬುದಾಗಿ. ಎಲೆ ಮುನಿಯೇ, ಶರತ್ಕಾಲ ಮತ್ತು ವಸಂತ ಕಾಲಗಳು ಯಮರಾಜನ 2 ದವಡೆಗಳಿದ್ದಂತೆ. ಋತು ಬದಲಾವಣೆಗಳಿಂದ ರೋಗಗಳು ಬರುವಂತಹ ಕಾಲ ಅದು. ಈ ಸಮಯದಲ್ಲಿ ಯಾರು ವ್ರತವನ್ನು ಮಾಡ್ತಾರೋ ಅಂತಹವರು ಸಕಲ ಇಷ್ಟಾರ್ಥವನ್ನು ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ ಆರೋಗ್ಯವಂತರಾಗಿ ಸದೃಢವಾಗಿರತಕ್ಕಂತಹ ಶಕ್ತಿಯುತವಾಗಿರತಕ್ಕಂತಹ ದೇಹವನ್ನು ಕೂಡ ಹೊಂದುತ್ತಾರೆ ಎಂಬುದಾಗಿ. ದೇವಿಯನ್ನು ಕಾಲಹಂತ್ರಿ ಎಂಬುದಾಗಿ ಕರೆಯುವಂತಹದ್ದು, ಕಾಲವನ್ನು ಮೀರಿಸಿದವಳು ಎಂಬುದಾಗಿ, ಮತ್ತು ಕಾಲರೂಪಿಣಿ ಎಂಬುದಾಗಿಯೂ ಕೂಡ ಕರೆಯುವಂತಹದ್ದು. ಅಂತಂದರೆ ಯುಗಾದಿಯ ಹೊಸ ಕಾಲಚಕ್ರಕ್ಕೆ ಅವಳೇ ಅಧಿಪತಿ ಎಂಬುದಕ್ಕೆ ಈ ಸಾಲು ಪೂರಕವಾಗ್ತಾ ಇರತಕ್ಕಂತಹದ್ದು. ಸರ್ವಾವಸ್ಥಾ ವಿನಿರ್ಮುಕ್ತ ಸರ್ವ ಸಂದೇಹ ಭಂಜನಿ ಜಗನ್ಮಾತಾ ಜಗದ್ರೂಪ ಜಗದ್ರಕ್ಷ ಜಗನ್ಮಯಿ ಎಂಬಂತಹ ವಾಕ್ಯ. ಹಾಗಾಗಿ ಯುಗಾದಿಯ ಶುಭ ದಿನದಂದು ಲಲಿತಾ ತ್ರಿಪುರ ಸುಂದರಿಯ ಉಪಾಸನೆ ಹೇಳುವಂತಹದ್ದು ದಿವ್ಯವಾಗಿರತಕ್ಕಂತಹ ನಮಗೆ ಜ್ಞಾನವನ್ನು ಕೊಡೋದಷ್ಟೇ ಅಲ್ಲದೆ ನಮ್ಮ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಸದೃಢವಾಗಿರತಕ್ಕಂತಹ
ಜೀವನವನ್ನು ಸಾಧಿಸಲಿಕ್ಕೆ ಯಾವೆಲ್ಲ ವ್ಯವಸ್ಥೆಗಳು ಬೇಕು, ಆರೋಗ್ಯವಿರಬಹುದು, ಆರ್ಥಿಕವಿರಬಹುದು, ಅಥವಾ ಇನ್ನಿತರೆ ವೈಭವೋಪೇತ ವಸ್ತುಗಳಿರಬಹುದು, ಅವೆಲ್ಲವೂ ಕೂಡ ಹೊಂದಿ ಸುಖವಾಗಿ ಬದುಕಲಿಕ್ಕೆ ಯಾವೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನು ಕೊಡುವಂತಹ ಒಂದು ವ್ಯವಸ್ಥಿತ ದಿನವಾಗುವಂತಹದ್ದು. ಹಾಗಾಗಿ ನಾವೆಲ್ಲರೂ ಸಹ ಲಲಿತಾ ತ್ರಿಪುರ ಸುಂದರ ದಿವ್ಯ ಸಹಸ್ರನಾಮ ಪಾರಾಯಣವನ್ನು ಮಾಡುವಂತಹದ್ದು, ಲಲಿತಾ ಉಪಾಸನೆಯನ್ನು ಮಾಡುವಂತಹದ್ದು, ಲಲಿತಾ ನಾಮಸ್ಮರಣೆಯನ್ನು ಮಾಡುವಂತಹದ್ದು, ಹೊಸ ವರ್ಷದಲ್ಲಿ ಮಾಡುವಂತಹದ್ದು, ಯುಗಾದಿಯ ದಿನದಂದು ಲಲಿತಾ ದೇವಿಯನ್ನು ಆರಾಧಿಸುವಂತಹ ಅತ್ಯಂತ ಶುಭಪ್ರದವಾಗುವಂತಹದ್ದು. ಪೂಜಾ ಕ್ರಮ ಹೇಗಿರಬೇಕು ಅಂತ ಕೇಳಿದರೆ, ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ಸ್ನಾನ ಶೌಚಾದಿಗಳನ್ನು ಮುಗಿಸಿ ಬೇವು ಮಾವಿನ ಎಲೆಗಳಿಂದ ಮನೆಯನ್ನು ಅಲಂಕರಿಸಲ್ಪಡಬೇಕು. ತೈಲಾಭ್ಯಂಜನದಿಂದ ಸ್ನಾನವನ್ನು ಮಾಡಬೇಕು. ಆವತ್ತಿನ ದಿನ ಹೊಸ ವರ್ಷದಿಂದ ಹೊಸ ಜೀವನ, ಸುಖ, ಸಮೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತವಾಗಲಿ ಎಂಬುದಾಗಿ ದೇವಿಯಲ್ಲಿ ಪ್ರಾರ್ಥಿಸಿ ಸಂಕಲ್ಪವನ್ನು ಮಾಡಬೇಕು. ಲಲಿತಾ ಪಂಚರತ್ನ ಪಠನವನ್ನು, ಲಲಿತಾ ಸಹಸ್ರನಾಮ ಸ್ತೋತ್ರದ ಪಾರಾಯಣವನ್ನು, ದೇವಿಯ ಸ್ತುತಿಗಳೊಂದಿಗೆ ಪೂಜೆಯನ್ನು ಆರಂಭಿಸುವಂತಹದ್ದು, ಪಂಚಾಂಗ ಶ್ರವಣವನ್ನು ಮಾಡಬೇಕು. ಆವತ್ತಿನ ದಿನ ಯುಗಾದಿಯ ಪಂಚಾಂಗ ಶ್ರವಣ ಮಾಡುವಾಗ ದೇವಿ ಈ ವರ್ಷ ಫಲವನ್ನು ನಿರ್ಧರಿಸ್ತಾಳೆ, ಸಕಲ ಸುಖಗಳನ್ನು ನಮಗೆ ಕೊಡುತ್ತಾಳೆ ಎಂಬಂತಹದ್ದನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವಂತಹದ್ದು. ಸೌಭಾಗ್ಯ ದ್ರವ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು. ಲಲಿತಾ ತ್ರಿಪುರ ಸುಂದರಿಗೆ ಕುಂಕುಮಾರ್ಚನೆ ಮಾಡುವಂತಹದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು. ಹಾಗಾಗಿ ಲಲಿತಾ ಸಹಸ್ರನಾಮ ದಿನ ಇಂದು ಕುಂಕುಮಾರ್ಚನೆಯನ್ನು ಮಾಡುವಂತಹದ್ದು. ಯಾಕೆ ಅಂತಂದರೆ ಕುಂಕುಮ ಅಂತಂದರೆ ಶಕ್ತಿಯ ಸಂಕೇತವಾಗ್ತಾ ಇರತಕ್ಕಂತಹದ್ದು. ಯುಗಾದಿಯ ಸಂದರ್ಭದಲ್ಲಿ ಲಲಿತಾ ತ್ರಿಪುರ ಸುಂದರಿಯ ಉಪಾಸನೆ ಹೇಳುವಂತಹದ್ದು ಅತ್ಯಂತ ಮಹತ್ತರವಾಗಿರ್ತಕ್ಕಂತಹದ್ದು. ಶ್ರೀವಿದ್ಯಾ ಪರಂಪರೆಯಲ್ಲಿ ಲಲಿತಾದೇವಿ ಪರಬ್ರಹ್ಮಸ್ವರೂಪಿಣಿ, ಸೃಷ್ಟಿ ಸ್ಥಿತಿ ಲಯಗಳ ಈ ಮೂರು ಶಕ್ತಿಗಳಿಗೆ ಮೂಲ ಶಕ್ತಿಯಾಗಿರುವಂತಹವಳು. ಲಲಿತಾ ಸಹಸ್ರನಾಮದಲ್ಲಿ ದೇವಿಯನ್ನು ಚಿದಗ್ನಿ ಕುಂಡ ಸಂಭೂತ ಎಂದು ವರ್ಣಿಸಲಾಗಿರತಕ್ಕಂತಹದ್ದು, ಅಂದರೆ ಚೈತನ್ಯ ಅಗ್ನಿಯಿಂದ ಉದ್ಭವಿಸಿದಂತಹ ಪರಾಶಕ್ತಿ ಎಂಬುದಾಗಿ. ತ್ರಿಪುರ ಸುಂದರಿ ಎಂಬಂತಹ ಮೂರು ಪರಗಳನ್ನು ಸೂಚಿಸ್ತಾ ಇರತಕ್ಕಂತಹದ್ದು ಜಾಗ್ರತ್, ಸ್ವಪ್ನ, ಸುಷುಪ್ತಿಯ ಅವಸ್ಥೆಗಳು, ಭೂಹು, ಭುವಃ, ಸ್ವಹ ಎಂಬಂತಹ ಲೋಕಗಳು. ಈ ಮೂರನ್ನು ಅವಳು ಪರಮಾತ್ಮ ಶಕ್ತಿ ದೇವಿಯಾಗಿರತಕ್ಕಂತಹದ್ದು. ಆದ್ದರಿಂದ ಯುಗಾದಿಯಂತಹ ಹೊಸ ಆರಂಭದ ದಿನದಲ್ಲಿ ಈ ದೇವಿಯ ಆರಾಧನೆ ಮಾಡಿದರೆ ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಸಮತೋಲನ ಮತ್ತು ಯಶಸ್ಸು ಹೇಳುವಂತಹದ್ದು ದೊರಕುವಂತಹದ್ದು. ಶ್ರೀಚಕ್ರವು ಲಲಿತಾ ತ್ರಿಪುರ ಸುಂದರಿಯ ಪ್ರತೀಕವಾಗುವಂತಹದ್ದು. ಇದು ಬ್ರಹ್ಮಾಂಡದ ಸಂಕೇತವಾಗ್ತಾ ಇರತಕ್ಕಂತಹದ್ದು ಮತ್ತು ಮಾನವ ದೇಹವು ಕೂಡ ಇದೇ ರಚನೆಯಲ್ಲಿ ಹೊಂದಿರತಕ್ಕಂತಹದ್ದು. ತಂತ್ರಶಾಸ್ತ್ರಗಳು ಇದನ್ನೇ ಹೇಳ್ತಾ ಇರತಕ್ಕಂತಹದ್ದು. ಯುಗಾದಿಯ ದಿನ ಶ್ರೀಚಕ್ರ ಪೂಜೆ ಮಾಡುವಂತಹದ್ದು, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂತಹದ್ದು, ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಮಾಡುವುದರಿಂದ ಆಧ್ಯಾತ್ಮಿಕ ಶಕ್ತಿ ಹೇಳುವಂತಹದ್ದು ನಮ್ಮಲ್ಲಿ ಜಾಗೃತವಾಗುವಂತಹದ್ದು, ವೃದ್ಧಿಯಾಗುವಂತಹದ್ದು. ಲಲಿತಾದೇವಿಯ ಉಪಾಸನೆಯು ಕೇವಲ ಭಕ್ತಿ ಅಲ್ಲ, ಅದು ಜ್ಞಾನ ಮತ್ತು ಯೋಗದ ಸಂಯೋಜನೆ. ಶ್ರೀವಿದ್ಯಾ ಎಂಬಂತಹದ್ದು ಅತ್ಯಂತ ಉನ್ನತವಾಗಿರತಕ್ಕಂತಹ ತಂತ್ರ ಮಾರ್ಗ. ಅದು ಇದರಲ್ಲಿ ಮಂತ್ರ, ಯಂತ್ರ, ತಂತ್ರ ಈ ಮೂರು ಕೂಡ ಸಮನ್ವಯವಾಗಿ ಸೇರಿಕೊಂಡಿರ್ತಕ್ಕಂತಹದ್ದು. ಯುಗಾದಿಯ ದಿನ ಉಪಾಸನೆಯನ್ನು ಆರಂಭಿಸಿದಾಗ ಅದು ಜೀವನದಲ್ಲಿ ದೀರ್ಘಕಾಲದ ಶುಭ ಫಲವನ್ನು ನೀಡುತ್ತದೆ ಎಂಬಂತಹದ್ದು ನಮ್ಮ ಗುರು ಪರಂಪರೆಗಳು ನಮಗೆ ಹೇಳ್ತಾ ಇದ್ದಂತಹದ್ದು. ಯುಗಾದಿಯಂದು ಪಂಚಾಂಗ ಶ್ರವಣ ಮಾಡಬೇಕು. ಗ್ರಹಗಳ ಸ್ಥಿತಿ, ವರ್ಷಫಲ, ಕೃಷಿ, ಆರೋಗ್ಯ, ಧರ್ಮ ಇತ್ಯಾದಿಗಳ ಕುರಿತು ತಿಳಿದುಕೊಳ್ಳುವಂತಹದ್ದು. ಇದು ನಮ್ಮ ಜೀವನವನ್ನು ಸಮರ್ಪಕವಾಗಿ ರೂಪಿಸುವಂತಹ ಒಂದು ಮಾರ್ಗದರ್ಶನಕ್ಕೋಸ್ಕರವಾಗಿ. ಇದೇ ರೀತಿಯಲ್ಲಿ ಲಲಿತಾ ಉಪಾಸನೆ ಹೇಳುವಂಥದ್ದು ಮನಸ್ಸನ್ನು ಶುದ್ಧಿಗೊಳಿಸಿ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿ ತೋರಿಸ್ತಾ ಇರತಕ್ಕಂತಹದ್ದು. ಶಾಸ್ತ್ರಗಳಲ್ಲಿ ಯಥಾಪಿಂಡೇ ತಥಾ ಬ್ರಹ್ಮಾಂಡೇ ಎಂಬಂತಹ ಮಾತಿದೆ. ನಮ್ಮ ದೇಹವೇ ಬ್ರಹ್ಮಾಂಡದ ಪ್ರತಿಬಿಂಬ ಎಂಬುದಾಗಿ. ಲಲಿತಾದೇವಿಯ ಆರಾಧನೆಯ ಮೂಲಕ ಈ ಸತ್ಯವನ್ನು ಅನುಭವಿಸಬಹುದು. ಯುಗಾದಿಯ ದಿನ ಇದನ್ನು ಪ್ರಾರಂಭಿಸುವಂತಹದ್ದು ಅತ್ಯಂತ ಶುಭಕರ. ಇದಲ್ಲದೆ ಲಲಿತಾದೇವಿಯನ್ನು ರಾಜರಾಜೇಶ್ವರಿ ಎಂದು ಕರೆಯಲ್ಪಡುವಂತಹದ್ದು. ಅಂದರೆ ಎಲ್ಲ ಶಕ್ತಿಗಳ ರಾಜ್ಞಿ ಅವಳು. ಅವಳ ಅನುಗ್ರಹವಿಲ್ಲದೆ ಯಾವುದೇ ಕಾರ್ಯವೂ ಕೂಡ ಯಶಸ್ವಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಹೊಸ ವರ್ಷವನ್ನು ಆರಂಭಿಸುವಾಗ ಅವಳ ಆಶೀರ್ವಾದವನ್ನು ಪಡೆಯುವಂತಹದ್ದು ಅತ್ಯಂತ
ಅವಶ್ಯಕವಾಗಿರುವಂತಹದ್ದು. ಯುಗಾದಿಯ ದಿನ ನಾವು ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇರತಕ್ಕಂತಹದ್ದು. ಆದರೆ ಅವುಗಳೆಲ್ಲವೂ ಕೂಡ ಸ್ಥಿರವಾಗಿರಲಿಕ್ಕೋಸ್ಕರವಾಗಿ ಮನಸ್ಸಿನ ಶುದ್ಧತೆಗಾಗಿ ಅತ್ಯಂತ ಅಗತ್ಯವಾಗಿರತಕ್ಕಂಥದ್ದು ಲಲಿತಾ ಉಪಾಸನೆ ಹೇಳುವಂತಹದ್ದು. ಈ ಲಲಿತಾ ಉಪಾಸನೆಯಿಂದ ಇದೆಲ್ಲ ಕಾರ್ಯವೂ ಕೂಡ ಶುದ್ಧತೆಯನ್ನು ಹೊಂದುವಂತಹದ್ದು. ಮಾತೃಕಾ ವರ್ಣರೂಪಿಣಿ ಎಂಬಂತಹ ನಾಮದಿಂದ ದೇವಿ ಎಲ್ಲ ಅಕ್ಷರಗಳ ಮೂಲವೆಂದು ಹೇಳಲಾಗುವಂತಹದ್ದು. ಆದ್ದರಿಂದ ನಮ್ಮ ಮಾತು, ಚಿಂತನೆ, ಕ್ರಿಯೆಗಳು ಎಲ್ಲವೂ ಕೂಡ ಅವಳ ಕೃಪೆಯಿಂದೇ ಶುದ್ಧವಾಗಬೇಕು. ಆಧ್ಯಾತ್ಮಿಕವಾಗಿ ನೋಡಿದಾಗ ಯುಗಾದಿ ಎಂದರೆ ಹೊರಗಿನ ಕಾಲದ ಪರಿವರ್ತನೆ, ಲಲಿತಾ ಉಪಾಸನೆ ಎಂದರೆ ಒಳಗಿನ ಪರಿವರ್ತನೆ ಆಗ್ತಾ ಇರತಕ್ಕಂತಹದ್ದು. ಈ ಎರಡೂ ಒಂದಾದಾಗ ಜೀವನ ಸಂಪೂರ್ಣವಾಗುತ್ತದೆ. ಹೊರಗಿನ ಸಾಧನೆ ಮತ್ತು ಒಳಗಿನ ಶಾಂತಿ ಇವೆರಡೂ ಸಮತೋಲನವಾಗುವಂತಹದ್ದು. ಇಂದಿನ ವೇಗದ ಜೀವನದಲ್ಲಿ ಮಾನವನು ಶಾಂತಿಯನ್ನು ಕಳೆದುಕೊಳ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯುಗಾದಿ ನಮಗೆ ಹೊಸ ಆಶೆಯನ್ನು ನೀಡ್ತಾ ಇರತಕ್ಕಂತಹದ್ದು. ಲಲಿತಾದೇವಿ ನಮಗೆ ಆಂತರಿಕ ಶಾಂತಿಯನ್ನು ನೀಡುವಂತಹ ದೇವತೆ. ಆದ್ದರಿಂದ ಈ ಎರಡನ್ನು ಸಂಯೋಜಿಸುವಂತಹದ್ದು ಅತ್ಯಂತ ಅಗತ್ಯ. ಕೊನೆಯದಾಗಿ ಹೇಳಬೇಕು ಅಂತಂದರೆ, ಯುಗಾದಿ ಕೇವಲ ಹಬ್ಬವಲ್ಲ, ಅದು ಜೀವನದ ಹೊಸ ಅಧ್ಯಾಯ. ಲಲಿತಾ ತ್ರಿಪುರ ಸುಂದರಿ ಕೇವಲ ದೇವಿ ಅಲ್ಲ, ಅವಳು ನಮ್ಮೊಳಗಿನ ಚೈತನ್ಯ ಶಕ್ತಿ. ಈ ಸತ್ಯವನ್ನು ಅರಿತು ಯುಗಾದಿಯಂದು ಅವಳ ಆರಾಧನೆ ಮಾಡಿದರೆ ನಮ್ಮ ಜೀವನದಲ್ಲಿ ಸಾರ್ಥಕತೆ ದೊರೆಯುವಂತಹದ್ದು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಎಂಬಂತಹ ಸ್ತೋತ್ರದಂತೆ ಲಲಿತಾದೇವಿಯ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಎಲ್ಲ ಮಂಗಳ ಸಂಭವಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಯುಗಾದಿ ಹಬ್ಬವನ್ನು ಆಚರಿಸೋಣ. ಈ ರೀತಿಯಾಗಿ ಯುಗಾದಿ ಮತ್ತು ಲಲಿತಾ ತ್ರಿಪುರ ಸುಂದರಿಯ ಮಹತ್ವವನ್ನು ಅರಿತುಕೊಂಡಾಗ ನಮ್ಮ ಜೀವನದಲ್ಲಿ ಧರ್ಮ, ಜ್ಞಾನ, ಭಕ್ತಿ ಈ ಮೂರು ಸಮನ್ವಯವಾಗಿ ಬೆರೆಯುವಂತಹದ್ದು. ಇದೇ ನಿಜವಾದ ಹೊಸ ವರ್ಷದ ಆರಂಭವಾಗುವಂತಹದ್ದು. ಹಾಗಾಗಿ ನನ್ನೆಲ್ಲ ಆತ್ಮೀಯರೇ, ಈ ಯುಗಾದಿಯ ಶುಭ ಸಂದರ್ಭದಂದು ನಾವೆಲ್ಲರೂ ಕೂಡ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರತಕ್ಕಂತಹ ಸರ್ವ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ದಿವ್ಯವಾಗಿರತಕ್ಕಂತಹ ಸರ್ವ ಸೌಭಾಗ್ಯವನ್ನು ನೀಡ್ತಾ ಇರತಕ್ಕಂತಹ ಸರ್ವ ಸೌಭಾಗ್ಯದಾಯಕ ರೀತಿಯ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಅಂದಿನ ದಿನ ಮಾಡಿ, ಅಷ್ಟೇ ಅಲ್ಲದೆ ಭಗವತಿಯ ಪ್ರೀತ್ಯರ್ಥವಾಗಿ ದೀಪವನ್ನು ಹಚ್ಚಿ ಭಗವತಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಜಗನ್ಮಾತೆಯ ಸಂಪೂರ್ಣ ಅನುಗ್ರಹವನ್ನು ಹೊಂದಿ ಹೊಸ ವರ್ಷ ಹೇಳುವಂಥದ್ದು ನಮ್ಮ ಜೀವನದಲ್ಲಿ ಹೊಸತನವನ್ನು, ಹೊಸ ನೆಮ್ಮದಿಯನ್ನು, ಹೊಸದಾಗಿರತಕ್ಕಂತಹ ಯೋಚನೆಯನ್ನು, ಹೊಸದಾಗಿರತಕ್ಕಂತಹ ದಿವ್ಯತೆಯನ್ನು ನಮ್ಮ ಜೀವನದಲ್ಲಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಅಷ್ಟೇ ಅಲ್ಲದೆ ವಸಂತ ನವರಾತ್ರಿಯ ವೈಶಿಷ್ಟ್ಯತೆಗಳೇನು, ವಸಂತ ನವರಾತ್ರಿಯನ್ನು ಯಾವ ರೀತಿಯಾಗಿ ಆಚರಿಸಬೇಕು, ವಸಂತ ನವರಾತ್ರಿ ಹೇಳುವಂಥದ್ದು ಯಾಕಾಗಿ ಹುಟ್ಟಿಕೊಂಡಿತು, ವಸಂತ ನವರಾತ್ರಿಯ ದಿನ ನಾವು ದೇವಿಯ ಉಪಾಸನೆಯನ್ನು ಮಾಡಿದಾಗ ನಮಗೆ ಯಾವೆಲ್ಲ ರೀತಿಯಾಗಿರತಕ್ಕಂತಹ ಶುಭ ಫಲಗಳು ಪ್ರಾಪ್ತವಾಗ್ತದೆ ಎಂಬಂತಹ ವಿಷಯವನ್ನು ನಾಳೆ ದಿವಸ ತಿಳಿದುಕೊಳ್ಳೋಣ. ನಮಸ್ಕಾರ. ಶ್ರೀವಿದ್ಯಾ ಕೇಶರಂಜಿನಿ ಪಾರಂಪರಿಕ ಆಯುರ್ವೇದ ತೈಲ. ಇದು ಕೂದಲು ಉದುರುವಿಕೆ, ಡ್ಯಾಂಡ್ರಫ್, ಆ ಕಾಲದಲ್ಲಿ ಕೂದಲು ಬಿಳಿಯಾಗುವುದು ಮತ್ತು ಮೈಗ್ರೇನ್ ತಲೆನೋವಿನಂತಹ ಸಮಸ್ಯೆಗಳಿಗೆ ಸಹಕಾರಿ. ಸ್ವಾಭಾವಿಕ ಆರೈಕೆಗಾಗಿ ಶ್ರೀವಿದ್ಯಾ ಕೇಶರಂಜಿನಿ ಆಯುರ್ವೇದ ತೈಲ.